ನಾವು ಅದೇ ಇವಾಗ ಅನ್ಕೊಳ್ಳೋ ಸ್ಪೀಡಲ್ಲಿ ಅವರೇ ಜೂನಲ್ಲಂತೂ ರಿಲೀಸ್ ಮಾಡ್ತೀವಿ. ಜೂನ್ ಅಂತ ಅನ್ಕೊಂಡು ಇಬ್ಬರನ್ನ ಒಟ್ಟಿಗೆ ಶೂಟಿಂಗ್ ತರಕ್ಕೆ ಏನಾದ್ರು ಕಷ್ಟ ಆಯ್ತಾ ಸರ್? ಯಾವುದೇ ರೀತಿ ಇಲ್ಲ ಮೇಡಮ್. ನಾನು ಅವ್ರಿಗೊಂದು ಫೋನ್ ಮಾಡಿ ಮೇಡಮ್ ಹಿಂಗಿದೆ ಅಂದರೆ ಸರಿ ಡನ್ ರೆಡಿ ಬರ್ತೀನಿ ಅನ್ನೋರು. ಸರ್ರು ಅಷ್ಟೇ, ಅವ್ರು ನನಗೆ ಬಿಗಿನಿಂಗಲ್ಲಿ ನಾನು ಹೋಗಿ ಇಬ್ಬರು ಕತೆ ಹೇಳಿದಾಗ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಹಿಂಗೆ ಮಾಡೋಣ ಅಂತ ಇವರಿಬ್ಬರು ಡಿಸ್ಕಸ್ ಮಾಡಿ ಯಾವ ರೀತಿ ನನಗೆ ಪ್ರಾಮಿಸ್ ಮಾಡಿದ್ರೋ ಅದೇ ರೀತಿ ಇವತ್ತು ಬಂದು ಮುಗಿಸ್ಕೊಟ್ಟು ಇಲ್ಲಿ ನನ್ನ ಪಕ್ಕದಲ್ಲಿ ಇನ್ನೂ ಕೂತಿದ್ದಾರೆ. ಕತೆ ಹೇಳುವಾಗ ಸಿಚುವೇಶನ್ ಬೇರೆ ಇತ್ತು ಸರ್, ಕತೆ ಮುಗಿಯೋ ಅಂತ ಬೇರೆ ಬಂದಿದೆ. ಆದರೂ ಇವತ್ತು ನೋಡಿ, ಅವತ್ತು ಹೆಂಗೆ ಕೂತಿದ್ರು ಇವತ್ತು ನನ್ನ ಪಕ್ಕದಲ್ಲಿ ಹಂಗೆ ಕೂತಿದ್ದಾರೆ. ನನಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ. ಯಾವುದು ಏನು ಇವಾಗ ನೋಡಿ, ಇವಾಗ ಅಗ್ಗಿಂಗ್ ಸೀಕ್ವೆನ್ಸ್ ಇದ್ರೂ ಬಂದು ಇಬ್ರಿಗೂ ಹೇಳಿದೆ, ಯಾವುದೇ ರೀತಿ ಇಲ್ಲ, ಪ್ರೊಫೆಷ್ನಲ್ ಆಗಿದ್ದಾರೆ ಇಬ್ರು, ಬಂದರು ಮಾಡಿದ್ರು. ಇಲ್ಲ ಮೇಡಮ್, ನಮಗೆ ನೋಟಿಸ್ ಬಂತು, ಇವರು ಕ್ಯಾಂಡಿ ಕ್ರಶ್ ಗೇಮಿಂಗ್ ಇವರಿಂದ ಅಬ್ಜೆಕ್ಷನ್ ಬಂತು. ಸೊ ಅದಕ್ಕೆ ನಾವು ಲೀಗಲ್ಸ್ ಎಲ್ಲ ನೋಡಿಕೊಂಡು ಚೇಂಜ್ ಮಾಡ್ಕೊಂಡು. ಹೌದು ಹೌದು, ಕಾಟನ್ ಕ್ಯಾಂಡಿ. ಹೌದು, ಕ್ಯಾಂಡಿ ಕ್ರಶ್ ಗೇಮ್ ಇದೆಯಲ್ಲ, ಕಿಂಗ್ ಅಂತ ಕಂಪನಿ ಇದೆ, ಅದು US ಬೇಸ್ಡ್ ಕಂಪನಿ. ಸೊ ಅವರಿಗೆ ನಮ್ಮ ವಿಷಯ ಗೊತ್ತಾಗಿದೆ, ಅಂದರೆ ನಾವು ಕರ್ನಾಟಕದಲ್ಲಿ ಕ್ಯಾಂಡಿ ಕ್ರಶ್ ಅಂತ ಒಂದು ಸಿನಿಮಾ ರೆಡಿ ಆಗ್ತಾ ಇದೆ ಅಂತ. ಅವ್ರಿಗೆ ಅದು ಯಾವ ರೀತಿ ವಿಷಯ ತಲುಪ್ತೋ ಗೊತ್ತಿಲ್ಲ, ನನ್ನ ಮೇಲ್ ಬಂತು. ಸೊ ಹಿಂಗೆ ನಮ್ಮ ಗೇಮ್ ಹೆಸರನ್ನ ನೀವು ಸಿನಿಮಾಗೆ ಯೂಸ್ ಮಾಡ್ಕೊಳ್ತಿದ್ದೀರಾ, ಅದು ನಮಗೆ ಇಷ್ಟ ಇಲ್ಲ, ಪ್ಲೀಸ್ ಇದನ್ನು ಸ್ಟಾಪ್ ಮಾಡಿ ಅಂತ. ಸೊ ಅದು ನಾನು ಟೀಮ್ ಜೊತೆ ಡಿಸ್ಕಸ್ ಮಾಡಿದೆ. ಸೊ ಅದನ್ನು ಮುದ್ದು ರಾಕ್ಷಸೆ ಅಂತ ಚೇಂಜ್ ಮಾಡಿ. ಆಗತ್ತೆ ಖಂಡಿತವಾಗ್ಲೂ. ಇವಾಗ ನೀವೇ ಹೇಳಿದ್ರಿ, ನಿವೇದಿತ ಅವ್ರು ನೋಡಿ ಇಟ್ರ ಅಂತ. ಸೊ ಆ ಕತೆ ನೋಡಿದಾಗ ಮುದ್ದು ರಾಕ್ಷಸಿ. ಓಕೆ, ಇಲ್ಲ, ಕಾಟನ್ ಕ್ಯಾಂಡಿ ನಾನು ಮುಂಚೆನೇ ಟೈಟಲ್ ಇಟ್ಟಿದ್ದೆ. ಈಗ ನಾನು ಕಾಟನ್ ಕ್ಯಾಂಡಿ ಸಾಂಗ್ ಮಾಡಿದ್ದು 2024 ಮೇಯಲ್ಲಿ. ಸೊ ಅದಕ್ಕೆ ಮುಂಚೆನೇ ಅಂದರೆ ಲೈಫ್ ರೀಸ್ಟಾರ್ಟ್ ಮಾಡಬೇಕು ಅನಿಸ್ತು. ಸೊ ಹಾಗಾಗಿ ಒಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಿ, ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೂ ಏನೇನೋ ಮಾಡಬೇಕು ಅಂತ. ಸೊ ಅದಕ್ಕೆ ಹಾರ್ಡ್ ವರ್ಕ್ ಈಗಿಂದ ಸ್ಟಾರ್ಟ್ ಆಗಿದೆ. ಲುಕಿಂಗ್ ಫಾರ್ವರ್ಡ್.